ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್. ಏನಪ್ಪ ಅಂತ ಹೇಳಿದ್ರೆ ನಾನು ಹಿಂದಿನ ವಿಡಿಯೋ ಮಾಡಿದ್ದೆ ಏನಂತೇಳಿ ಒಂದು ಸ್ವಲ್ಪ ಫೆಸಿಲಿಟೀಸ್ ಯಾವ ರೀತಿ ಇರುತ್ತೆ, ನಿಮ್ಮ ಚಿಲ್ಡ್ರನ್ಸ್ ಅಲೌನ್ಸ್ ಯಾವ ರೀತಿ ಸಿಗುತ್ತೆ, ಮತ್ತೇನಪ್ಪ ಅಂತ ಹೇಳಿದ್ರೆ ನಿಮ್ದು ಯಾವ ರೀತಿ ಟ್ರೈನ್ ಟಿಕೆಟ್ ಆಗಿರುವಂಥದ್ದು ಮತ್ತು ಫ್ಲೈಟ್ ಟಿಕೆಟ್ ಆಗಿರುವಂಥದ್ದು ಯಾವ ರೀತಿ ಕ್ಲೈಮ್ ಆಗುತ್ತೆ, ನಿಮ್ಮ ದುಡ್ಡು ಎಷ್ಟು ಬರ್ತಾವೆ ಅದ್ರ ಬಗ್ಗೆ ವಿಡಿಯೋ ಮಾಡೀನಿ. ಯಾರು ನೋಡಿಲ್ಲ ಹೋಗಿ ನೋಡ್ಕೊಳ್ಳಿ. ಮತ್ತು ರಜೆ ಎಷ್ಟು ಸ್ಯಾಂಕ್ಷನ್ ಆಗುತ್ತೆ, ರಜೆ ಪ್ರೆಗ್ನೆಂಟ್ ಆದಮೇಲೆ ಲೇಡೀಸಿಗೆ ಮತ್ತು ಏನಾದರೂ ಹೆಂಡತಿ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಟೈಮಿಗೆ ಎಷ್ಟು ರಜೆ ಸಿಗುತ್ತೆ ಅಂತ ಹೇಳಿ ಅದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಹೋಗಿ ವಿಡಿಯೋನ ನೋಡ್ಕೊಳ್ಳಿ, ಓಕೆನಾ. ಈ ವಿಡಿಯೋದೊಳಗೆ ಏನು ಮಾತಾಡೋಣಪ್ಪ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಕ್ಯಾಂಟೀನ್ ವ್ಯವಸ್ಥೆ ಯಾವ ರೀತಿ ಅದ, ನಮ್ಮದು CAPF ಪೊಲೀಸ್ ಫೋರ್ಸಿಗೆ ಯಾವ ರೀತಿ ಕ್ಯಾಂಟೀನ್ ಸೌಲಭ್ಯಗಳು ಅದ ಅಂಥೇಳಿ ಅದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮದು ಫ್ಯಾಮಿಲಿ ಕ್ವಾರ್ಟರ್ಸ್ ಯಾವ ರೀತಿ ಸಿಗುತ್ತೆ ಮತ್ತು ಅದನ್ನು ಸ್ಯಾಂಕ್ಷನ್ ಮಾಡ್ಕೊಳ್ಳೋದು ಯಾವ ರೀತಿ, ಮತ್ತೇನಪ್ಪ ಅಂತ ಹೇಳಿದರೆ ನಿಮ್ಮ ಫ್ಯಾಮಿಲಿನ ಯಾರ್ಯಾರನ್ನ ಇಟ್ಕೋಬೇಕು, ಎಲ್ಲರಿಗೂ ಇಟ್ಕೊಳ್ಳುವಂತಹ ಸಾಧ್ಯ ಇಲ್ಲ, ಎಲ್ಲರಿಗೂ ಇಟ್ಕೊಳ್ಳೋಕೆ ನಿಮಗೆ ಅಲೋಡ್ ಮಾಡ್ಕೊಳಂಗಿಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಭಾಳ ಇರುತ್ತೆ, ಅದ್ರ ಬಗ್ಗೆ ಮಾತಾಡೋಣ, ಓಕೆನಾ. ಯಾವ ರೀತಿ ಸ್ಯಾಂಕ್ಷನ್ ಆಗುತ್ತೆ ಮತ್ತು ಫ್ಯಾಮಿಲಿನ ಯಾವ ರೀತಿ ಹಂತವಾಗಿ ಇಟ್ಕೋಬೋದಾ ಅಥವಾ ಲೈಫ್ ಟೈಮ್ ನಮ್ಮದು ಪೂರಾ ಸರ್ವಿಸ್ ಮುಗಿಯೋ ಮಟ್ಟನೂ ಇಟ್ಕೋಬೋದಾ ಅದ್ರ ಬಗ್ಗೆ ಮಾತಾಡೋಣ. ಈ ವಿಡಿಯೋದೊಳಗೆ ಕ್ಲಿಯರಾಗಿ ಮಾತಾಡೋಣ. ಯಾರು ಸ್ಕಿಪ್ ಮಾಡಬೇಡಿ ಓಕೆನಾ. ವಿಡಿಯೋನ ಅರ್ಥ ಆಗಂಗಿಲ್ಲ ಮತ್ತು ಸೆಂಟ್ರಲ್ಲಿ ಬಂದು ನಂಗೆ ಕಮೆಂಟ್ ಒಳಗೆ ಕ್ವಶನ್ಸ್ ಕೇಳ್ತೀರಾ, ಕ್ವಶನ್ಸ್ ಕೇಳಿ ನಾನು ಕ್ವಶನ್ಸಿಗೆ ರಿಪ್ಲೈ ಕೊಡ್ತೀನಿ ಏನಾದರೂ ಪ್ರಾಬ್ಲಮ್ಸ್ ಇತ್ತಪ್ಪ ಅಂತ ಹೇಳಿದರೆ, ಓಕೆ. ಬನ್ನಿ ಇವಾಗೇನಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಗೆ ನೀವು ಫ್ಯಾಮಿಲಿ ಕ್ವಾರ್ಟರ್ಸ್ ಬಗ್ಗೆ ಮಾತಾಡೋಣ. ಕ್ವಾರ್ಟರ್ಸ್ ಯಾವ ರೀತಿ ಸ್ಯಾಂಕ್ಷನ್ ಆಗುತ್ತೆ ಮತ್ತು ಮದುವೆ ಆದ ನಂತರ ಯಾವ ರೀತಿ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅದನ್ನು, ಓಕೆನಾ. ಇವಾಗ ನಿಮ್ಮದು ಫ್ಯಾಮಿಲಿ ಇವಾಗ ಮದುವೆ ಆಗಿರುವಂಥ ಹುಡುಗ ಆಗಿರಲಿ ಅಥವಾ ಹುಡುಗಿ ಆಗಿರಲಿ, ಮದುವೆ ಆಯಿತಾ, ಮದುವೆ ಆದ ನಂತರ ಏನಾಗುತ್ತಪ್ಪ ಅಂತ ಹೇಳಿದರೆ ಅವ್ರದ್ದು ಫ್ಯಾಮಿಲಿದು BRO ಸ್ಟಾರ್ಟಿಂಗಿಗೆ ಏನಪ್ಪ ಅಂತ ಹೇಳಿದರೆ 18 ಇಯರ್ಸ್ ಅಂಡರಲ್ಲಿ, ಅಂದರೆ ಅವರಿಗೆ ಏನು ಯಾರಿಗೆ ತಮ್ಮ ತಂಗಿ ಅಥವಾ 18 ವರ್ಷದ ಹಿಂದೆ ಡಿಪೆಂಡೆಂಟ್ ಯಾರ್ಯಾರು ಇರ್ತಾರೆ, ಇವಾಗ ನಮ್ಮ ತಮ್ಮ, ನನಗೆ ತಂಗಿ, ಅಪ್ಪ ಅಥವಾ ಅಮ್ಮ, ಇವ್ರೇನಪ್ಪ ತಾಯಿ ತಂದೆ ತಮ್ಮ ತಂಗಿ ಅಥವಾ ಅಂದರೆ 18 ವರ್ಷದ ಒಳಗಿರುವಂಥವ್ರು ನನಗೆ ಡಿಪೆಂಡೆಂಟ್ ಆಗಿರುವಂಥವ್ರು ಅಂಥವ್ರದ್ದು BRO ಫಸ್ಟ್ ಮಾಡಿ ಇಟ್ಟಿರ್ತಾರೆ. BRO ಅಂತ ಏನಪ್ಪ ಅಂತ ಹೇಳಿದರೆ ಅವರು ನಿಮ್ಮ ಜೊತೆ ಇರ್ತಾರೆ. ಇವಾಗ ಕ್ಯಾಂಟೀನ್ ಕಾರ್ಡ್ ಇವಾಗ ನಾನು ತೋರಿಸ್ತೀನಿ ನಿಮಗೆ. ಇದು ನನ್ನ ಕ್ಯಾಂಟೀನ್ ಕಾರ್ಡು, ಇದು ನಾ ತೋರಿಸ್ತೀನಿ, ಇದು ನಂದು ಕ್ಯಾಂಟೀನ್ ಕಾರ್ಡು, ಓಕೆನಾ. ಇದು ನನ್ನ ಕ್ಯಾಂಟೀನ್ ಕಾರ್ಡು ನೋಡ್ಕೊಳ್ಳಿ. ಇದು ನನ್ನ ಕ್ಯಾಂಟೀನ್ ಕಾರ್ಡು. ಎಲ್ರಿಗೂ ಭಾಳ ಭಾಗ್ಯ ಸಿಗಂಗಿಲ್ಲ ಇದನ್ನೆಲ್ಲ ತೊಗೊಬೇಕಂತೇಳಿ. ಒಬ್ಬೊಬ್ರು ಹೇಳ್ತಾರೆ ನಮ್ಮ ಕ್ಯಾಂಟೀನ್ ಸರ್ವಿಸ್ ಅಂದರೆ ಕ್ಯಾಂಟೀನ್ ತೊಗೋಬೇಕು ಸರ್, ಈ ಕ್ಯಾಂಟೀನ್ ಕಾರ್ಡ್ ಭಾಳ ಇಂಪಾರ್ಟೆಂಟ್, ಒಂದ್ಸಲ ಹುಮ್ಮಸ್ ಸಿಗುತ್ತೆ ನಮ್ಮ ಹುಡುಗರಿಗೆ. ಅದ್ರ ಸಲುವಾಗಿ ತೋರಿಸ್ತೀನಿ. ಇದೇನು ಅಷ್ಟು ನಾನು ತೋರಿಸ್ಬೇಕಂತ ಏನು ಇದ್ದಿದ್ದಿಲ್ಲ, ಏನು ಇವ್ರು ನೋಡಿ ಸರ್ ಏನೇನು ತೋರಿಸಂತಾನೆ ಎಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಸಿಗುತ್ತೆ ಒಂದು ಸ್ವಲ್ಪ ಹುಡುಗರಿಗೆ ಅಂತೇಳಿ ತೋರಿಸ್ತೀನಿ. ಇದು ನನ್ನ ಕ್ಯಾಂಟೀನ್ ಕಾರ್ಡ್. ಈ ಕ್ಯಾಂಟೀನ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಅದ. ಇದು ಸ್ಮಾರ್ಟ್ ಕಾರ್ಡ್ ಎಲ್ರಿಗೂ ಸಿಗತ್ತಾ ಅಂಥೇಳಿ ಎಲ್ಲರೂ CAPF ಒಳಗೆ ಭರ್ತಿ ಆಗಿ ಬಂದವರಿಗೆ ಅಷ್ಟ್ರಿಗೂ ಕ್ಯಾಂಟೀನ್ ಕಾರ್ಡ್ ಸಿಗುತ್ತಾ. ಒಂದು ಏನಪ್ಪ ಅಂತ ಹೇಳಿದರೆ ಗ್ರೋಸರಿ ಇರುತ್ತೆ, ಒಂದು ಲೀಕರ್ ಕಾರ್ಡ್ ಅಂತ ಇರುತ್ತೆ. ಲೀಕರ್ ಮತ್ತು ಗ್ರೋಸರಿ ಕಾರ್ಡ್ ಒಳಗೆ ಯಾವ ರೀತಿ ಡಿಫ್ರೆನ್ಸ್ ಇರುತ್ತಪ್ಪ ಅಂತ ಹೇಳಿದರೆ, ಲೀಕರ್ ಕಾರ್ಡಿಂದ ಗ್ರೋಸರಿ ತೊಗೋಬೋದು ಹೊರತು ಗ್ರೋಸರಿ ಕಾರ್ಡಿಂದ ಲೀಕರ್ ತೊಗೊಳ್ಳೋ ಅಂಥದ್ದು ಆಗೋದಿಲ್ಲ, ಓಕೆ ಫ್ರೆಂಡ್ಸ್. ಇವಾಗ ಯಾವ್ಯಾವ ರ್ಯಾಂಕಿಗೆ ಯಾವ್ಯಾವ ರೀತಿ ಇರಬೇಕಂದ್ರೆ ಎಷ್ಟೆಷ್ಟು ಅಲೌನ್ಸ್ ಅದ ಅಂಥೇಳಿ ಮಾತಾಡೋಣ ಮುಂದೆ, ಓಕೆನಾ. ಇವಾಗ ಕ್ವಾರ್ಟರ್ಸ್ ಬಗ್ಗೆ ಮಾತಾಡೋಣ. ಕ್ವಾರ್ಟರ್ಸ್ ಬಗ್ಗೆ ಯಾವ ರೀತಿ ಅದಂಥೇಳಿ, ಕ್ವಾರ್ಟರ್ಸು ಏನಪ್ಪ ಅಂತ ಹೇಳಿದರೆ ನಿಮಗೆ BRO ಮಾಡ್ತಾರೆ. ನಿಮ್ಮದು BRO ಅಲ್ಲಿ ನಿಮ್ಮ ಫಾದರು ಅಂದರೆ ನಿಮಗೆ ಡಿಪೆಂಡೆಂಟ್ ಆಗಿರುವಂತಹ ಯಾರ್ಯಾರು ಮನೆಯಾಗ ಇರ್ತೀರಿ ಅವ್ರದ್ದು BRO ಆಗಿರುತ್ತೆ. BROದೊಳಗೆ ಯಾರ್ಯಾರು ಬರ್ತಾರೆ ಅಂಥೇಳಿ, ನಿಮ್ಮದು ಮದುವೆ ಆದ ನಂತರ ನಿಮ್ಮ ಹೆಂಡತಿ ಅಥವಾ ಗಂಡ ಇವರು ಕೂಡ ನಿಮ್ಮ BROದೊಳಗೆ ಶಾಮೀಲ್ ಮಾಡ್ತಾರೆ. BRO ಆಗೋಕ್ಕೆ 3 ರಿಂದ 4 ತಿಂಗಳ ಬೇಕು. ಇವಾಗ ಹೋಗ್ತೀರಿ, ರಜೆ ತೊಗೊಂಡು ಹೋಗ್ತೀರಿ, ಒಂದು 45 ದಿನ ರಜೆ ತೊಗೊಂಡು ಹೋದ್ರಿ, ಮದುವೆ ಆಯಿತು. ಮದುವೆ ಆದ ತಕ್ಷಣ ನಾವು ಅಲ್ಲಿಂದ ಮದುವೆ ಮಾಡ್ಕೊಂಡು ವಾಪಸ್ ಮನೆಗೆ ಇಲ್ಲೇ ಕ್ವಾರ್ಟರ್ಸಿಗೆ ಸ್ಯಾಂಕ್ಷನ್ ಮಾಡಿ ತಗೊಂಡು ಬರ್ಬೋದಾ? ಇಲ್ಲ, ಆಗಂಗಿಲ್ಲ. ಇದನ್ನು ಯಾವ ರೀತಿ ತೊಗೊಂಡು ಬರಬೇಕಪ್ಪ ಅಂತ ಹೇಳಿದರೆ, ಸ್ಟಾರ್ಟಿಂಗಿಗೆ ನೀವು ಮದುವೆ ಮಾಡಿ ಬಿಟ್ಟು ಅಲ್ಲೇ ಬಿಟ್ಟು ಮತ್ತು ಬಂದು ಅವ್ರದ್ದು ಏನಪ್ಪ ಡಾಕ್ಯುಮೆಂಟ್ಸು, ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರುವಂಥದ್ದು ಮತ್ತು ಏನು ಡಾಕ್ಯುಮೆಂಟ್ಸ್ ಇದೆ ಅವನ್ನ ತೊಗೊಂಡು ಬಂದು ಇಲ್ಲಿ ಕೊಡಬೇಕು, ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಅವ್ರು BRO ಆಗುತ್ತೆ. ಹಾಂ, ಇವ್ರ ಹೆಂಡತಿ ಹೌದು, ಇವ್ರು ಡಿಪೆಂಡ್ ಆಗಿದ್ದಾರೆ, ಇವರಿಗೆ ನಮ್ದು ಅಸ್ಸಾಂ ರೈಫಲ್ಸ್ ಅಥವಾ ನಮ್ಮದು ಯಾವುದೇ ಫೋರ್ಸ್ ಆಗಿರಲಿ ಆ ಫೋರ್ಸಿಂದ ಅವರಿಗೆ ಸೌಲಭ್ಯಗಳು ದೊರೀತಾವೆ. ಇವಾಗ ಅಸ್ಸಾಂ ರೈಫಲ್ಸ್ ಒಂದು ಬಿಟ್ಟು ಯಾವುದೇ ಫೋರ್ಸಿಗೆ ಇಂಡಿಯನ್ ಆರ್ಮಿ ಕ್ಯಾಂಟೀನು ಅಥವಾ MH ಅಂದರೆ ನಮ್ಮದು ಮೆಡಿಕಲ್ ಏನಿದೆ ಅಂದರೂ ಇದು ಆರ್ಮಿ ಮೆಡಿಕಲ್ ಏನಿದೆ ಇದು ಲಾಗೂ ಇಲ್ಲ, ಓಕೆನಾ. ಅಸ್ಸಾಂ ರೈಫಲ್ ಒಂದು ಬಿಟ್ಟು ಪ್ಯಾರಾಮಿಲಿಟ್ರಿ ಒಳಗೆ ಒಂದು ಫೋರ್ಸ್ ಅಂತ ಹೇಳಿದರೆ ಇದೇ ಅಸ್ಸಾಂ ರೈಫಲು. ಅಸ್ಸಾಂ ರೈಫಲ್ ಒಳಗೆ ಅಷ್ಟದ ಅಂದರೆ ಇಷ್ಟೆಲ್ಲ ಫೆಸಿಲಿಟೀಸ್ ಅದ ಸರ್, ಅಸ್ಸಾಂ ರೈಫಲಿಗೆ ಬರ್ಬೋದಾ, ಒಳ್ಳೆ ಫೋರ್ಸ್ ಅದ ನೋಡಿ. ಏನು ಅನ್ಸುತ್ತಪ್ಪ ಅಂತ ಹೇಳಿದರೆ, ಇವಾಗ ನಾನು ಇರೋದು ಜಂಗಲ್ ಏರಿಯಾ, ಈ ಕಡೆ
ಜಾಬ್ ಆಗೋಕ್ಕಿಂತ ಮುಂಚೆ ಇವಾಗ ನಾ ಆರ್ಮಿ ಒಳಗದೇನಂತ ಅನಿಸ್ತದೆ. ಇವಾಗ ನನ್ನ ಆರ್ಮಿಯ ಅಂಡರ್ ಒಳಗೆ ಬರುತ್ತಲ್ಲ, ಎಲ್ಲ ಆರ್ಮಿ ರೂಲ್ಸ್ ಇರುತ್ತೆ, ಆರ್ಮಿ ಒಳಗೆ ಏನು ಫೆಸಿಲಿಟಿ ಸಿಗುತ್ತೆ ಆರ್ಮಿದ ಸಿಗುತ್ತೆ, ಮತ್ತೇನಪ್ಪ ಕಮಾಂಡೆಡ್ ಎಲ್ಲ ಆರ್ಮಿದವ್ರು ಬರಾಕುಂತಿರ್ತಾರೆ ನಮಗೆ. ಓಕೆನಾ, ಕಮಾಂಡೆಡ್ ಎಲ್ಲ ಆರ್ಮಿದವ್ರದ್ದು ಎಲ್ಲ ಆರ್ಮಿದ ಸಿಗಾವಂತಿರ್ತೈತಿ. ಬಟ್ ಏನಪ್ಪ ಅಂತ ಹೇಳಿದ್ರೆ ಆರ್ಮಿ ಹಾಗೆ ಕೆಲಸ ಮಾಡ್ಬೇಕಾಗತ್ತೆ, ಎಲ್ಲ ಆರ್ಮಿದೇ ಇರುತ್ತೆ. ಅವಾಗ ಏನಾಗತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಬೋರ್ನೆಸ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಯಪ್ಪ ಇವತ್ತು ಡ್ಯೂಟಿ ಬರಬಾರ್ದಿತ್ತು, ಇವತ್ತು ನೈಟ್ ಡ್ಯೂಟಿ ಬರಬಾರ್ದಿತ್ತು, ಆ ರೀತಿ. ಅಂದರೆ ಡೈಲಿ ರೂಟೀನ್ ಅಲ್ಲೇ ಮಾಡೋದ್ರಿಂದ ನಾನು ಅಸ್ಸಾಂ ರೈಫಲ್ಕಾರ ಯಾಕಾರ ಬಂದೆ ಅಂತ ಅನ್ಸ್ಬಿಡುತ್ತೆ. ಯಾಕಂದರೆ ಹಾರ್ಡ್ ಆಗುತ್ತೆ, ಒಂದು ಸ್ವಲ್ಪ ಹಾರ್ಡ್ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ನಾರ್ತ್ ಈಸ್ಟ್ ಸೈಡ್ ಫುಡ್ ಆಗಿರುವಂಥದ್ದು ಮತ್ತು ಈ ಕಡೆ ಜಂಗಲ್ ಏರಿಯಾದಲ್ಲಿ ಡೈಲಿ ಡ್ಯೂಟಿ, ROP, ಪೆಟ್ರೋಲಿಂಗ್ ಅಲ್ಲೇ ಎಲ್ಲೇ ಭಾಳ ತಲೆ ಬ್ಯಾನ್ ಇರುತ್ತೆ. ಅದರ ಸಲುವಾಗಿ ಏನು ಆಲ್ಮೋಸ್ಟ್ ನಮ್ಮ ಹುಡುಗರು ಏನಪ್ಪ ಅಂತ ಹೇಳಿದ್ರೆ CISF ಈ ಸೈಡ್ ಹೋಗಲಿಕ್ಕೆ ಟ್ರೈ ಮಾಡಾಕುಂತಿರ್ತಾರೆ. ಓಕೆನಾ, ಒಳ್ಳೆಯದು. ಹೋಗಿ CISF ಹೋಗಿ ನಾವು ಅದು ಯಾವುದೇ ಫೋರ್ಸು ಕೆಟ್ಟದಂತ ಹೇಳೋಂತಿಲ್ಲ. ನನ್ನ ಫೋರ್ಸಿಗೆ ನಾನು ಎತ್ತು ಹಿಡಿಯಾಕುಂತಿಲ್ಲ. ನಾನು ಅಸ್ಸಾಂ ರೈಫಲಿಗೆ ಇರುವಂಥದ್ದು, ನಾನು ಇರುವಂಥದ್ದನ್ನು ಹೇಳ್ಕೊಳ್ಳೋ ಅಂತೇನೆ ಅಷ್ಟೇ. ನಿಮ್ದು ಎಲ್ಲಾದರೂ ಅಸ್ಸಾಂ ರೈಫಲಿಗೆ ಬಂತ ಹೇಳಿದ್ರೆ ನಿಮಗೆ ಗೊತ್ತೇ ಆಗಿಬಿಡುತ್ತೆ. ಇವಾಗ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಒಳಗೆ ಇವಾಗ ನಿಮ್ಮ ತಮ್ಮ ಅಥವಾ ತಂಗಿ 18 ವರ್ಷದ ಮೇಲಿದ್ರೆ 18 ವರ್ಷ ಮೇಲಿದ್ರೆ ಅವರಿಗೆ ಇದರಲ್ಲಿ ಏನಪ್ಪ ನಿಮ್ಮ ಫ್ಯಾಮಿಲಿ ಜೊತೆ ಇಟ್ಕೊಳಕ್ಕೆ ಆಗಂಗಿಲ್ಲ ಫ್ರೆಂಡ್ಸ್. ಓಕೆನಾ, ಇವಾಗ ನೋಡಿ ಫ್ಯಾಮಿಲಿಯಲ್ಲಿ ಫಸ್ಟು ಟೈಪ್ 1 ಮತ್ತು ಟೈಪ್ 2 ಕ್ವಾರ್ಟರ್ಸ್ ಇತ್ತು. ಓಕೆ, ಟೈಪ್ 1 ಟೈಪ್ 2 ಕ್ವಾರ್ಟರ್ಸ್ ಇತ್ತು. ಟೈಪ್ 1ಅಲ್ಲಿ ಒಂದೇ ಒಂದು ಬೆಡ್ರೂಮ್ ಮತ್ತು ಒಂದು ಹಾಲ್ ಕೊಟ್ಟಿದ್ರು ಅಷ್ಟೇ. ಇವಾಗ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಟೈಪ್ 2 ಮಾಡಿದ್ದಾರೆ. ಟೈಪ್ 2 ಒಳಗೆ 2 ಬೆಡ್ರೂಮ್ ಸಿಗುತ್ತೆ. ಅಂದರೆ ನಿಮ್ಮ ಫ್ಯಾಮಿಲಿನೂ ಇಟ್ಕೋತಿರಲ್ಲ, ಅದ್ರ ಸಲುವಾಗಿ 2 ಬೆಡ್ರೂಮ್ ಸಿಗುತ್ತೆ ನಿಮಗೆ, ಒಂದು ಹಾಲ್ ಸಿಗುತ್ತೆ, ಕಿಚನ್ ಸಿಗುತ್ತೆ ಮತ್ತು ಟಾಯ್ಲೆಟ್ ಬಾತ್ರೂಮ್ ಸಪ್ರೇಟ್ ಸಿಗುತ್ತೆ. ಈ ರೀತಿ ಫೆಸಿಲಿಟೀಸ್ ಇರುತ್ತೆ. ಮತ್ತು ಯಾವ ರೀತಿ ಪರ್ಸೆಂಟೇಜಲ್ಲಿ ಇದೆ ಸರ್? 90% ಅಸ್ಸಾಂ ರೈಫಲ್ ನಂದು ಹೇಳ್ಕೋಬೇಕಪ್ಪ ಅಂತ ಹೇಳಿದ್ರೆ 90% ನಾವು ಫ್ಯಾಮಿಲಿನ ಇಟ್ಕೋಬಹುದು. ನಂದು ಏನಾದರೂ ನನ್ನ ಅವಶ್ಯಕತೆ ಇತ್ತಪ್ಪ ಅಂದ್ರೆ ನಮ್ಮ ಫ್ಯಾಮಿಲಿ ಇಟ್ಕೊಂಡು ಆರಾಮ್ಸೆ ಇರಬೇಕಪ್ಪ ಅಂತ ಹೇಳಿದ್ರೆ 90% ಆರಾಮ್ಸೆ ಇಟ್ಕೋಬಹುದು. BSF ಇಂತಿಂತ ಏನಪ್ಪ ಬಾರ್ಡರ್ ಏರಿಯಾದಲ್ಲಿ ರಿಸ್ಕಿ ಏರಿಯಾ ಏನಿರುತ್ತೆ, ರಿಸ್ಕಿ ಒಳಗೆ ಇರ್ತಾರಲ್ಲ, ಅದರಲ್ಲಿ ಒಂದು ಸ್ವಲ್ಪ ಅಲೋಡ್ ಇರೋಂಗಿಲ್ಲ. ಫ್ಯಾಮಿಲಿ ಕ್ವಾರ್ಟರ್ಸ್ ನೋಡಿ, ನಮ್ಮದು CAPF ಅಲ್ಲಿ ಎಲ್ರಿಗೂ ಫ್ಯಾಮಿಲಿ ಕ್ವಾರ್ಟರ್ಸ್ ಒಳ್ಳೆ ರೀತಿಯಲ್ಲಿ ಸಿಗತ್ತೆ ನಮಗೆ. ಅದರ ತೊಂದರೆ ಇಲ್ಲ. ಎಲ್ಲ ಫೋರ್ಸಲ್ಲಿ ಚೆನ್ನಾಗಿ ಫ್ಯಾಮಿಲಿ ಕ್ವಾರ್ಟರ್ಸಲ್ಲಿ ಫ್ಯಾಮಿಲಿನ ಇಟ್ಕೊಂಡು ಇರ್ಬೋದು ನಾವು. ಬಟ್ ಏನೋ ರಿಸ್ಕ್ ಏರಿಯಾದಲ್ಲಿ ಆರ್ಮಿದವ್ರು ಯಾಕೆ ಸರ್ ಇಟ್ಕೊಳ್ಳೋಂಗಿಲ್ಲ, ಫ್ಯಾಮಿಲಿನ ಇಟ್ಕೊಳ್ಳೋಂಗಿಲ್ಲ ಅಂಥೇಳಿ ಭಾಳ ಜನದ್ದು ಕ್ವಶನ್ಸ್ ಇರುತ್ತೆ. ಫ್ಯಾಮಿಲಿನ ನೋಡಿ, ನೀವು ಫ್ಯಾಮಿಲಿನ ಮನೇಲಿ ಬಿಟ್ಟು ಅಂದರೆ ಹೆಂಡತಿ ಮನೇಲಿ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಇಟ್ಟಿರ್ತಾರೆ. ಅಂದರೆ ಬಂದಿರ್ತಾರೆ, ಒಬ್ಬೊಬ್ಬರೇ ಜಾಬ್ ಮಾಡಂತಿರ್ತಾರೆ. ಎದ್ರ ಸಲುವಾಗಿ ನೋಡಿ, ಎದ್ರ ಸಲುವಾಗಿ ಮಾಡಂತಿರ್ತಾರಪ್ಪ ಅಂತ ಹೇಳಿದರೆ ಇಲ್ಲಿ ಹೆಂಡತಿ ಬೋರ್ ಆಗಿಬಿಡ್ತಾರೆ. ಹೆಂಡತಿ ಅಥವಾ ಗಂಡ ಬೋರ್ ಆಗಿಬಿಡ್ತಾರೆ. ಅವರು ಒಂದು ಕಡೆ ಇದ್ದಿದ್ದು. ಇವಾಗ ನಾ ಕಾಡು ಪ್ರದೇಶ ಒಳಗೆ ನನ್ನ ಕ್ವಾರ್ಟರ್ಸ್ ಅದ, ಬಟ್ ನಾನು ಇಲ್ಲಿಟ್ಟಿವಪ್ಪ ಅಂತ ಹೇಳಿದರೆ 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಕಂಟಿನ್ಯೂ ಇಟ್ವಪ್ಪ ಅಂತ ಹೇಳಿದರೆ ಬೋರ್ ಆಗಿಬಿಡುತ್ತೆ. ಬೋರಿಂಗ್ನೆಸ್ ಆಗುತ್ತೆ ಅವರಿಗೂ, ಅವರಿಗೂ ಮನಸ್ಸಾಗ್ಬಿಡಂಗಿಲ್ಲ. ಎಷ್ಟು ದಿನ ಅಂತ ಇಡ್ತೀರಿ, ತಂದೆ ತಾಯಿಗೂ ತೊಗೊಂಡು ಬಂದಿರ್ತೀರಿ, ಅವ್ರು ಎಷ್ಟು ದಿನ ಅಂಥೇಳಿ ಅಲ್ಲೇ ತಿನ್ನೋದು ಉಣ್ಣೋದು ಅಲ್ಲೇ ಇರೋದು. ಒಂದು ಸ್ವಲ್ಪ ವಾಕಿಂಗಿಗೆ ಅಲ್ಲೆಲ್ಲ ಗ್ರೌಂಡ್ ಇರುತ್ತೆ, ಎಲ್ಲ ಹೋಗಿ ಬರ್ತಾರೆ, ಎಂಜಾಯ್ಮೆಂಟ್ ಅಲ್ಲೇ ಇಲ್ಲಿ ಹೊರಗಡೆ ಹೋಗಿ ಔಟ್ಪಾಸ್ ತೊಗೊಂಡು ಹೋಗಿ ಬರ್ಬೋದು ನೀವೆಲ್ಲ. ಬಟ್ ನಿಮಗೆ ಹೆಂಗಾಗತ್ತಪ್ಪ ಅಂತ ಹೇಳಿದರೆ ಅಷ್ಟೊಂದು ಫೆಸಿಲಿಟೀಸ್ ಅಂದರೆ ನಿಮ್ಮದು ಯಾವ ರೀತಿ ಅಂತ ಹೇಳಿದರೆ ಅಲ್ಲೇ ಊರಲ್ಲಿರುವಂಥ ಮಜಾ ಅವರಿಗೆ ಇಲ್ಲಿ ಬಂದು ಸಿಗಂಗಿಲ್ಲ. ಓಕೆನಾ, ಊರಾಗಿರುವಂಥ ಮಜಾ ಇಲ್ಲಿ ಸಿಗಂಗಿಲ್ಲ. ಅದರ ಸಲುವಾಗಿ ನಿಮಗೆ ಹೇಳಂತೀನಿ. ಓಕೆ, ಇವಾಗ ನೆಕ್ಸ್ಟು 18 ವರ್ಷದ ಮೇಲೆ ಯಾಕೆ ಇಟ್ಕೊಳ್ಳೋಂಗಿಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮದು ಅವರು ಡಿಪೆಂಡ್ ಆಗಿರೋಂಗಿಲ್ಲ ಫ್ರೆಂಡ್ಸ್. ಓಕೆನಾ, ಡಿಪೆಂಡೆಡ್ ಆಗಿರೋಂಗಿಲ್ಲ ನಿಮಗೆ. ಅದರ ಸಲುವಾಗಿ ಅವರಿಗೆ ಇಟ್ಕೊಳ್ಳುವಂಥದ್ದು ಚಾನ್ಸಸ್ಸು ಕಡಿಮೆ ಇರುತ್ತೆ. ಕಡಿಮೆ ಅಲ್ಲ, ನಿಮಗೆ ಇಟ್ಕೊಳ್ಳೋಂಗಿಲ್ಲ. ಭಾಳ ಅಂದರೆ ಒಂದು 2 ದಿನ ನಿಮಗೆ ಮೀಟ್ ಆಗಕ್ಕೆ ಬರ್ತಾರಪ್ಪ ಅಂತ ಹೇಳಿದ್ರೆ ಗೆಸ್ಟ್ ಹೌಸ್ ಅಂತ ಹೇಳಿ ಕೊಡ್ತಾರೆ. ಆರಾಮ್ಸೆ ಮೀಟ್ ಆಗಿ ಅವರು ಹೋಗ್ಬೋದು ಫ್ರೆಂಡ್ಸ್. ಓಕೆನಾ, ಮತ್ತು ಆಫೀಸಲ್ಲಿ ನೆಕ್ಸ್ಟ್ ವೀಡಿಯೋದೊಳಗೆ ನಾನು ಮಾಡ್ಬೇಕಂತ ಮಾಡಿದ್ದೀನಿ. ಭಾಳ ಜನದ ಕ್ಯೂರಿಯಾಸಿಟಿ ಅದು, ಯಾವ ರೀತಿ ರ್ಯಾಂಕ್ ಜಾಸ್ತಿ ಹಾಕ್ಕೊಂತ ಹೋಗೋದು ಸರ್, ಸುಬೇದಾರ್ ಯಾವ ರೀತಿ ಹೋಗ್ಬೇಕಂದ್ರೆ ಯಾವ ರೀತಿ ಮಾಡಬೇಕು, ಮತ್ತು ಆಫೀಸಲ್ಲಿ ಎಕ್ಸಾಮ್ ಕೊಟ್ಟು ಪಾಸ್ ಮಾಡ್ಕೋಬೋದಾ ಅಥವಾ ನಾವು ರ್ಯಾಂಕನ್ನು ಬಡಿಸ್ಕೊಂಡು ಮೇಲ್ ಮಾಡ್ಕೋಬೋದಾ ಅಂಥೇಳಿ ಭಾಳ ಜನದ ಕ್ವಶನ್ಸ್ ಅದ. ಆಫೀಸಲ್ಲಿ ಎಕ್ಸಾಮು ಮತ್ತು ಹೊರಗಡೆ ನಾವು ಇದು ಬ್ಯಾಡಪ್ಪ, ನಮಗೆ ಹೊರಗಡೆ ನಾವು ಕರ್ನಾಟಕ ಸ್ಟೇಟ್ ಒಳಗೆ ಬರೋದು, ನಾವು ಬೇರೆ ಎಕ್ಸಾಮ್ ಮಾಡ್ಬೋದು ಅಂಥೇಳಿ ಯಾರ್ಯಾರು ಕ್ಯೂರಿಯಾಸಿಟಿ ಅದ ಅವರಿಗೆಲ್ಲರಿಗೂ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಓಕೆನಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಟಿರಿ, ಬೆಲ್ಲೈಕನ್ ಹೊತ್ಕೊಂಡು ಇಟ್ಟಿರಿ, ನಿಮಗೆ ನೆಕ್ಸ್ಟ್ ವೀಡಿಯೋ 100% ಬರುತ್ತೆ. ಓಕೆ, ಏನಪ್ಪ ಅಂತ ಹೇಳಿದ್ರೆ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಇದು ಕ್ವಾರ್ಟರ್ಸ್ ಬಗ್ಗೆ ಗೊತ್ತಾಯ್ತು ಅಂತ ಅನ್ನಿಸ್ತೀನಿ. 90% ಎಲ್ರಿಗೂ ಕ್ವಾರ್ಟರ್ಸ್ ಸಿಕ್ಕೇ ಬಿಡೋದು ಫ್ರೆಂಡ್ಸ್. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಹೋಗಬೇಡಿ. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿನ ಇಟ್ಕೊಂಡು ಇರ್ಬೋದು. ನೀವು ಮನಸ್ಸು ಮಾಡಿದರೆ ಲೈಫ್ ಲಾಂಗ್ ನಿಮ್ಮ ಪೂರ ಸರ್ವಿಸ್ ದೌರಾನ ಇಟ್ಕೋಬೋದು ನೀವು. ಬಟ್ ಇಟ್ಕೊಳಕ್ಕೆ ನೀವೇ ಇಚ್ಛಿಸೋದಿಲ್ಲ ಆ ಟೈಮ್ ಒಳಗೆ. ಯಾಕಂತ ಹೇಳಿದರೆ ಅವ್ರು ಬೋರ್ ಆಗಿಬಿಡ್ತಾರೆ, ನೀವು ಬೋರ್ ಆಗಿಬಿಡ್ತೀರಿ. ಕಂಟಿನ್ಯೂ ಅಲ್ಲೇ ಡ್ಯೂಟಿ ಕೊಡೋದು, ಅವ್ರಿಗೆ ಬಿಟ್ಟು ಒಮ್ಮೆ ಕಾಡಿಗೆ ಹೋಗಿ ಅಲ್ಲೇ ಇರಬೇಕಾಗತ್ತೆ. ಭಾಳ ರಿಸ್ಕಿ ಐತ್ರಿ. ಇವಾಗ ನಮ್ಮ
ಅಲ್ಲಿ ಹೋಗಿ ಒಂದು 2 ಪ್ಯಾಗ್ ಹೊಡೆದೆ ಕುಂತೆ ಮಕ್ಕೊಂಡೆ ಆ ರೀತಿ ಇರೋದಿಲ್ಲ ಫ್ರೆಂಡ್ಸ್. ನೀವು ಯೋಚನೆ ಮಾಡೋ ರೀತಿ ಇರೋದಿಲ್ಲ. ನಮ್ದು ಆರ್ಮಿ ಜೀವನ ಭಾಳ ಅಂತರ ಅದ. ಸಿವಿಲ್ ಮತ್ತು ನಮ್ಮದು ಫೌಜಿಗೆ ಭಾಳ ಅಂದರೆ ಭಾಳ ಅಜಗಜಂತರ. 19-20 का फ़र्क है, 19-20 का ಅಂತಲ್ಲ, 19-20 का फ़र्क नहीं, मैं जो सच में 19-20 का फ़र्क नहीं. ಭಾಳ ಅಂದರೆ ಭಾಳ ಫರಕ್ ಅದ. ನಿಮಗೆ ಗೊತ್ತಾಗತ್ತೆ, ನೀವು ಜಾಯ್ನ್ ಹಾಕೊಂಡು ಬನ್ನಿ, ನಿಮಗೆ ಗೊತ್ತಾಗತ್ತೆ ನಿಮಗೆ ಏನದ ಫೌಜ್ ಯಾವ ರೀತಿ ಅದ, ಫೋರ್ಸ್ ಯಾವ ರೀತಿ ಇರತ್ತೆ ಅಂತ ಹೇಳಿ. ಓಕೆನಾ, ಅಷ್ಟು ಈಸಿಯಾಗಿ ತಿಳ್ಕೊಬೇಡಿ. ನಾವು ಫ್ಯಾಮಿಲಿ ಇಟ್ಕೊಳ್ಳೋರು ಇಟ್ಕೋತಾರೆ, ಒಳ್ಳೆ ಫೋರ್ಸ್ ಸಿಗ್ತಾವೆ. CISF ಆಗಿರುವಂಥದ್ದು ಇದು ಇಲ್ಲೇ ಕಂಪಲ್ಸರಿ ಇಟ್ಕೋತಾರೆ, ಹಂಗೇನಿಲ್ಲ. ಓಕೆನಾ, ಇವಾಗ ಕ್ಯಾಂಟೀನಿಗೆ ಬನ್ನಿ. ಕ್ಯಾಂಟೀನ್ ನೋಡಿ, ಒಂದು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದರೆ ಆಯಿತು. ಇವಾಗ ಭಾಳ ಲೆಂತ್ ಹೋಗುತ್ತೆ ನಾನು ಮಾತಾಡೋಕುಂತ್ರೆ, ಬಟ್ ಆದರೂ ಇರಲಿ. ಇವಾಗ ನೋಡಿ ಕ್ಯಾಂಟೀನ್ ಬಗ್ಗೆ ಮಾತಾಡೋಣ. ಕ್ಯಾಂಟೀನ್ ಒಳಗೆ ನಮ್ದು ಅಸ್ಸಾಂ ರೈಫಲ್ ಇರೋದು ನಮ್ದು ಇಂಡಿಯನ್ ಆರ್ಮಿದು ಐತಿ. ಅದ್ರ ಸಲುವಾಗಿ ನಮಗೇನಪ್ಪ ಅಂತ ಹೇಳಿದರೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಕರೆಕ್ಟಾಗಿ ಕೇಳ್ಕೊಳ್ಳಿ, ಓಕೆನಾ. ಸ್ಮಾರ್ಟ್ ಕಾರ್ಡ್ ನಮಗೆ ಕೊಡ್ತಾರೆ, ಬಟ್ CAPF ಒಳಗೆ ಬರುವಂಥ ITBP ಆಗಿರುವಂಥದ್ದು, BSF ಆಗಿರುವಂಥದ್ದು, CISF ಆಗಿರುವಂಥದ್ದು, CRPF ಆಗಿರುವಂಥದ್ದು, ಏನೋ ಇದು SSB ಆಗಿರುವಂಥದ್ದು, ಇವಕ್ಕೆಲ್ಲ ಸಿಗತ್ತಾ ಕಾರ್ಡ್ ಸಿಗತ್ತಾ? ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿದ್ರೆ ಆಗಾಲೇ ತೋರಿಸಿದ್ದೆ ನಿಮಗೆ. ಇದು ನಮ್ಮ ಸ್ಮಾರ್ಟ್ ಕಾರ್ಡು. ಈ ಸ್ಮಾರ್ಟ್ ಕಾರ್ಡ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಸಿಗತ್ತಾ ಆರ್ಮಿ ಕ್ಯಾಂಟೀನಲ್ಲಿ? ನಮ್ಮದು ಆರ್ಮಿ ಕ್ಯಾಂಟೀನಲ್ಲಿ ನಡೆಯುತ್ತಾ ಅಂಥೇಳಿ? ಆರ್ಮಿ ಕ್ಯಾಂಟೀನಲ್ಲಿ ನಡೆಯೋದಿಲ್ಲ ಸರ್. ನಿಮಗೆ ಏನಪ್ಪ ಅಂತ ಹೇಳಿದರೆ ಏನೋ CPC ಕ್ಯಾಂಟೀನ್ ಸಿಗುತ್ತೆ ನಿಮಗೆ, CPC ಕ್ಯಾಂಟೀನ್. ಓಕೆನಾ, CPC ಕ್ಯಾಂಟೀನ್ ಸಿಗುತ್ತೆ. CPC ಕ್ಯಾಂಟೀನ್ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದರೆ ಎಲ್ಲ ಕಡೆ ಇರೋದಿಲ್ಲ ಫ್ರೆಂಡ್ಸ್. ಅದು ನಿಮಗೆ CSD ಅಂತ ಹೇಳಿದರೆ ಇದು ನಮ್ಮದು ಆರ್ಮಿಯಲ್ಲಿ ಸಿಗುವಂಥದ್ದು. ಓಕೆ, ಆರ್ಮಿಯಲ್ಲಿ ಯೂನಿಟ್ ರನ್ ಇದೇನು ಸಿಗುತ್ತೆ. ಆರ್ಮಿಯಲ್ಲಿ ಸಿಗುವಂಥದ್ದು ಕ್ಯಾಂಟೀನು CSD ಅಂತ ಹೇಳ್ತಾರೆ. ಡಿಸ್ಕೌಂಟು ಏನಪ್ಪ ಅಂತ ಹೇಳಿದ್ರೆ 50% ಡಿಸ್ಕೌಂಟ್ ಇರುತ್ತೆ. ಇವಾಗ 100 ರೂಪಾಯಿದ್ದು, ಇವಾಗ 100 ರೂಪಾಯಿದ್ದು ಅಂತ ಏನ್ಕೋರಿ, ಈ ಪ್ರಾಡಕ್ಟು 100 ರೂಪಾಯಿದು ಐತಿ. 100 ರೂಪಾಯಿದು ಐತಪ್ಪ ಅಂತ ಹೇಳಿದರೆ 80 ರೂಪಾಯಿ ಇಲ್ಲ 70 ರೂಪಾಯಿಗೆ ನಿಮಗೆ ಸಿಕ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, ಅಲ್ಲೇ CSDಯಲ್ಲಿ. ಇವಾಗ ಇದೇ 70 ರೂಪಾಯಿ ನಮಗೆ CSDಯಲ್ಲಿ ಸಿಗೋವಂಥದ್ದು ಆರ್ಮಿ ಕ್ಯಾಂಟೀನ್ ಒಳಗಪ್ಪ ಅಂತ ಹೇಳಿದರೆ, ನಿಮ್ಮದು CAPF ಒಳಗೆ ಬರುವಂಥದ್ದು ಏನೋ ಈ CPC ಕ್ಯಾಂಟೀನ್ ಒಳಗೆ ಏನಪ್ಪ ಅಂತ ಹೇಳಿದರೆ ಇದೇ ಪ್ರಾಡಕ್ಟು 90 ರೂಪೀಸ್ ಆಗಿಬಿಡುತ್ತೆ. ಯಾಕಪ್ಪ ಅಂತ ಹೇಳಿದರೆ ಅದು ಇಂಡಿಯನ್ ಆರ್ಮಿ ಫೋರ್ಸಲ್ಲಿ, ಅಂದರೆ ನಮ್ಮದು CSDಯಲ್ಲಿ ಬರೋದಿಲ್ಲ ಫ್ರೆಂಡ್ಸ್, ಅದು CPCಯಲ್ಲಿ ಬರೋದ್ರಿಂದ ಅದಕ್ಕೊಂದು ಸ್ವಲ್ಪ GST ಕಡಿಮೆ ಕಟ್ಟಾಗತ್ತೆ. ಓಕೆನಾ, GST ಕಡಿಮೆ ಕಟ್ಟಾಗತ್ತೆ. ನಮ್ಮದು ಏನಪ್ಪ ಅಂತ ಹೇಳಿದರೆ GST ಇರೋದೇ ಇಲ್ಲ CSDಯಲ್ಲಿ. ಇವಾಗ ಲೀಕರ್ ತೊಗೊಳ್ಳುವಂಥದ್ದು, ಲೀಕರ್ ನೋಡಿ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದರೆ ಆರ್ಮಿಯಲ್ಲಿ ಆಲ್ಮೋಸ್ಟ್ ಇದನ್ನು ಯಾರ್ಯಾರು ಅಗ್ನಿವೀರ್ ನೋಡಾವಂತೀರಿ ಅವರಿಗೂ ಇದು ಅಪ್ಲೈ ಆಗುತ್ತೆ. ಓಕೆನಾ, ಅಗ್ನಿವೀರಿಗೂ ಇದೇ ಟೈಪ್ ನಂದೇನು ಕಾರ್ಡ್ ತೋರಿಸಿದ್ದೆ ನಾನು, ಇದೇ ಟೈಪ್ ಕಾರ್ಡ್ ಕೊಡ್ತಾರೆ. ಈ ಕಾರ್ಡ್ ಒಳಗೆ ಏನಪ್ಪ ಅಂತ ಹೇಳಿದರೆ 5 ಬಾಟಲು ಲಿಕರ್ ಲಾಗು ಇರುತ್ತೆ, ಅಂದರೆ ಎಣ್ಣೆ 5 ಬಾಟಲು ಎಣ್ಣೆ ಲಾಗು ಇರುತ್ತೆ. ಓಕೆ, ಇವಾಗ ನೋಡಿ 5 ಬಾಟಲ್ ಎಣ್ಣೆ ಲಾಗು ಇರುತ್ತಪ್ಪ ಅಂತ ಹೇಳಿದರೆ ಎಲ್ರಿಗೂ ಅದು ಸೇಮ್ ಇರುತ್ತಾ? ಇಲ್ಲ, ರ್ಯಾಂಕು ಯಾವ ರೀತಿ ಹೆಚ್ಚಿಗಿರುತ್ತೆ, ರ್ಯಾಂಕ್ ಏನಪ್ಪ ಅಂತ ಹೇಳಿದರೆ ಯಾವ ರೀತಿ ಹೆಚ್ಚಿಗೆ ಇರುತ್ತಲ್ಲ ಆ ರೀತಿ ಹೆಚ್ಚಿಗೆ ಆಗೋಂತ ಹೋಗುತ್ತೆ. ಓಕೆನಾ, ಇವಾಗ ಜೆಸಿಯೋ ರ್ಯಾಂಕ್ ಏನಂದರೆ ಸ್ಟಾರ್ ಹಚ್ಕೊಂಡು ಬರ್ತಾರಲ್ಲ ಅವ್ರಿಗೆ ಏನಪ್ಪ ಅಂತ ಹೇಳಿದರೆ 7 ಬಾಟಲ್ ಲಾಗು ಇರುತ್ತೆ. ಮತ್ತು ಯಾವ್ದಾರ ಆಫೀಸರ್ಸ್ ಇರ್ತಾರೆ, ಆಫೀಸರ್ಸ್ಗೆ ಏನಪ್ಪ ಅಂತ ಹೇಳಿದರೆ 10 ಬಾಟಲ್ ಅಷ್ಟು ಲಾಗು ಇರುತ್ತೆ. 10 ಬಾಟಲ್ ಕೊಡ್ತಾರೆ ಅವ್ರಿಗೆ, ತಿಂಗಳಿಗೆ 10 ಬಾಟಲ್ ಕೊಡ್ತಾರೆ ಅವ್ರಿಗೆ, ತಿಂಗಳದ್ದು ಲೆಕ್ಕ ಹೇಳಂತಿದ್ದು. ಓಕೆನಾ, ಇವಾಗ ನಾನು ಅದನ್ನು ಹೇಳಂತೀನಿ. ನೀವು ಗಾಡಿ ತೊಗೋಬೋದಾ ಸರ್, ಅಥವಾ ಬೈಕು ಅಥವಾ ಕಾರು ಏನಾದರೂ ತೊಗೋಬೋದು. ಇವಾಗ ನೋಡಿ ಆಲ್ಮೋಸ್ಟು ಏನಪ್ಪ ಅಂತ ಹೇಳಿದರೆ ಕಾರು ಅದನ್ನೆಲ್ಲ ತೊಗೋಬೇಕಂತ CSD ಕ್ಯಾಂಟೀನಿಂದ ಮೇಲ್ ಇರುವಂಥದ್ದು, ಅಂದರೆ ದೊಡ್ಡ ಅಮೌಂಟಿನ ದುಡ್ಡು ತೊಗೋಬೇಕಂದ್ರೆ TV ಆಗಿರುವಂಥದ್ದು, ಫ್ರಿಡ್ಜ್ ಆಗಿರುವಂಥದ್ದು ಇವನ್ನೆಲ್ಲ ತೊಗೋಬೇಕಪ್ಪ ಅಂತ ಹೇಳಿದರೆ ನಿಮ್ಮದು ಆರಾಮ್ಸೆ ತೊಗೋಬೋದು, ನೀವು ಅಫೋರ್ಡ್ ಮಾಡ್ಬೋದು ಅದನ್ನು. ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ಒಂದು ಕಾರ್ಡಿಂದ 9,000ಇಂದ ಅಂದರೆ 9,000 ಗ್ರಾಸರಿ ಇರುತ್ತೆ. ಗ್ರಾಸರಿ ಅಂತ ಹೇಳಿದರೆ ನೀವು ದೈನಂದಿನ ಜೀವನದಲ್ಲಿ ಯೂಸ್ ಮಾಡುವಂಥ ಸೋಪ್ ಆಗಿರುವಂಥದ್ದು, ಫೇಸ್ ವಾಶು, ಈ ರೀತಿ ಅಡುಗೆ ಸಾಮಗ್ರಿಗಳು ಆ ರೀತಿ ಅವನ್ನು ಖರೀದಿ ಮಾಡ್ಕೋಬೋದು ನೀವು CSD ಕ್ಯಾಂಟೀನಲ್ಲಿ. ಅದು ಗ್ರೋಸರಿ ಲಿಕ್ಕರ್ ಕಾರ್ಡು ಮತ್ತು ಗ್ರೋಸರಿ ಕಾರ್ಡ್ 2 ಕಾರ್ಡ್ ಇರುತ್ತೆ. ಈ ರೀತಿ 2 ಕಾರ್ಡ್ ಇರುತ್ತೆ. ಓಕೆನಾ, ಒಂದು ಎಣ್ಣೆ ತೊಗೊಳಕ್ಕೆ ಅಂದರೆ ಲಿಕ್ಕರ್ ತೊಗೊಳ್ಳಿಕ್ಕೆ, ಒಂದು ಗ್ರೋಸರಿ ನಿಮ್ಮದು ಸಾಮಾನು ತೊಗೊಳ್ಳಿಕ್ಕೆ, ಯಾವುದಾದ್ರೂ ದೈನಂದಿನ ಜೀವನದ ಈ ತೊಗೊಳಕ್ಕೆ. ಹೋಗೋಣ, ಈ ರೀತಿ ಇರುತ್ತೆ ನಿಮ್ಮದು ಕ್ಯಾಂಟೀನ್ದು. ಕ್ಯಾಂಟೀನು 19-20 का फ़र्क है भाई. ಆರ್ಮಿ ಕ್ಯಾಂಟೀನ್ ಮತ್ತು CPC ಕ್ಯಾಂಟೀನ್ ಒಳಗೆ ಭಾಳ ಫರಕ್ ಅದ. ನಮ್ಮ CPC ಕ್ಯಾಂಟೀನ್ ಯಾವ ರೀತಿ ಸಿಗುತ್ತಪ್ಪ ಅಂತ ಹೇಳಿದರೆ ನಮ್ಮದು ಇದು CAPF ಒಳಗೆ ಅಷ್ಟೊಂದು ಫೆಸಿಲಿಟೀಸ್ ಅದ, ಬಟ್ ಎಲ್ಲ ಕಡೆ ಈ ಕ್ಯಾಂಟೀನ್ ಸಿಗಂಗಿಲ್ಲ. ಇವಾಗ ನೋಡಿ ನಮ್ಮದು ಬೆಳಗಾವಿಯಲ್ಲಿ ಸಿಗತ್ತದು, ಬಟ್ ಆಲ್ಮೋಸ್ಟು ಇವಾಗ ಆರ್ಮಿ ಕ್ಯಾಂಟೀನ್ ಒಳಗೆ ಲಾಗೂ ಇಲ್ಲ. ಮತ್ತು ಏನಪ್ಪ ಅಂತ ಹೇಳಿದರೆ ಮುಂದೆ ಹೋಗ್ತಾ ಯಾವ ರೀತಿ ಆಗತ್ತಪ್ಪ ಅಂತ ಹೇಳಿದರೆ ಕೆಲವೊಂದು ಹಾಸ್ಪಿಟಲಲ್ಲಿ CAPF ಆರ್ಮಿ ಹಾಸ್ಪಿಟಲಲ್ಲಿ ನೋಡೋದಿಲ್ಲ ಯಾರಿಗೆ CAPF. ಇವಾಗ ಅಸ್ಸಾಂ ರೈಫಲ್ಲು ನಮ್ದು ಒಂದು ಫೋರ್ಸ್, ಅಂಥ ಫೋರ್ಸ್ ಇದೆ. ಇದಕ್ಕೆ ಏನು
ಆರ್ಮಿ ಕ್ಯಾಂಟೀನ್ ಆಗಿರುವಂಥದ್ದು, ಆರ್ಮಿ ಫೋರ್ಸ್, ಆರ್ಮಿ ಮೆಡಿಕಲ್ ಆಗಿರುವಂಥದ್ದು ಎಲ್ಲದು ಲಾಗೂ ಅದ. ನಮಗೆಲ್ಲ ಸ್ಮಾರ್ಟ್ ಕಾರ್ಡ್ ಆಗಿರುವಂಥದ್ದು, ನಮಗೆ ಫುಡ್ ಅಲ್ಲೂ ಎಲ್ಲನೂ ನಮ್ದೆಲ್ಲ ನಡೆಯೋದು ಅಸ್ಸಾಂ ರೈಫಲ್ ನಡೆಯೋದು ಪೂರ್ತಿ ಆರ್ಮಿ ಕಮಾಂಡ್ ಒಳಗೆ ನಡೀತೈತಿ. ಆರ್ಮಿದ ಫೆಸಿಲಿಟಿ ಸಿಗುತ್ತೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮದು ಸ್ಯಾಲರಿ ಆಗುವಂಥದ್ದು ಸೇಮ್ ಟು ಸೇಮ್ CRPF ಒಳಗೆ ಆಗತ್ತೆ ಫ್ರೆಂಡ್ಸ್. ಓಕೆನಾ, ನಮ್ಮದು ಗೋರ್ಖಾ ರೆಜಿಮೆಂಟ್ ಆಗಿರೋದ್ರಿಂದ ನಾನು ಇರೋವಂಥದ್ದು ಗೋರ್ಖಾ ರೆಜಿಮೆಂಟ್ ಒಳಗದೇನೆ. ಅದ್ರ ಸಲುವಾಗಿ ಏನಪ್ಪ ಅಂತ ಹೇಳಿದ್ರೆ ನಮ್ಮದು ಪೂರ ಆರ್ಮಿದ ಬರುತ್ತೆ. ಬಟ್ ಈ CAPF ಒಳಗೆ ಆ ರೀತಿ ಇಲ್ಲ ಫ್ರೆಂಡ್ಸ್. CAPF ಅಲಗ್ ಆಗಿಬಿಡುತ್ತೆ. ಒಬ್ಬೊಬ್ರದ್ದು ಇರುವಂತಹ ಒಬ್ಬೊಬ್ರದ್ದು 2% ಆ ರೀತಿ ಇಟ್ಟಿರ್ತಾರೆ ಯೂನಿಟ್ ಒಳಗೆ. ಇವಾಗ CSD ಕ್ಯಾಂಟೀನ್ ಒಳಗೆ 2% ಅವ್ರದ್ದು ಚಾರ್ಜ್ ಇರುತ್ತೆ. ಓಕೆನಾ, ಆ ರೀತಿ ನಮ್ದು ಇವಾಗ CSD ಒಳಗೆ ತೊಗೊಂಡ್ರೆ ಅಷ್ಟು ಚಾರ್ಜ್ ಇರೋಂಗಿಲ್ಲ. ನೀವು 100 ರೂಪಾಯಿ ಪ್ರಾಡಕ್ಟ್ ತೊಗೊಳಂತೀರ ಅಂತ ಹೇಳಿದ್ರೆ ನಾನು ಹೇಳಿಬಿಟ್ಟೆ ನಿಮಗೆ 70 ರೂಪಾಯಿ ಸಿಗುತ್ತೆ CSD ಒಳಗೆ. ಬಟ್ ಅದು ನೀವು CPC ಒಳಗೆ ತೊಗೊಳಂತಿದ್ರೆ ಅಂತ 90 ರೂಪಾಯಿ ಸಿಕ್ಬಿಡುತ್ತೆ. ಆ ರೀತಿ ಡಿಫ್ರೆನ್ಸು ಸಿಗ್ತಾ ಹೋಗುತ್ತೆ ನಿಮಗೆ. ಕಾರು ಮತ್ತು ಬೈಕ್ ತೊಗೋಬೋದು ಫ್ರೆಂಡ್ಸ್, ಆರಾಮ್ಸೆ ತೊಗೋಬೋದು. ಬಟ್ ಏನಾಗತ್ತಪ್ಪ ಅಂತ ಹೇಳಿದ್ರೆ ಕಾರು ಬೈಕ್ ತೊಗೋಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಹಾಕಿ ಕೆಲವೊಂದು ಅಂದರೆ ಗಾಡಿ ಓನರ್ ಆಗಿರುವಂಥ ಕೆಲವೊಂದು ಒಂದು ಶೋರೂಮ್ ಆಗಿರುವಂಥದ್ದು ಅವ್ರು ನಿಮಗೆ ಕೊಡ್ತಾರೆ. ಓಕೆನಾ, ಹಾಗೇನಿಲ್ಲ, ಕೊಡ್ತಾರೆ, ಪಕ್ಕ ಕೊಡ್ತಾರೆ. ಆರಾಮ್ಸೆ ನೀವು ಅಫೋರ್ಡ್ ಮಾಡ್ಬೋದು ಅದನ್ನು. ಓಕೆ, ನೋಡಿ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತ ಹೇಳಿದರೆ ಕೇಳ್ಬೋದು ನೀವು ಕಾಮೆಂಟ್ ಒಳಗೆ. ಕಮೆಂಟ್ ಹಾಕಿ ಏನಾದರೂ ಇಷ್ಟ ಆಗಂತಿತ್ತಪ್ಪ ವಿಡಿಯೋ ಮಾಡೋ ಅಂತಿದ್ದ ನೆಕ್ಸ್ಟ್ ವಿಡಿಯೋ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಮೆಂಟ್ ಒಳಗೆ ಕಮೆಂಟ್ ಹಾಕಿ ಅದ್ರ ಬಗ್ಗೆ ಪಕ್ಕ ವೀಡಿಯೋ ತರ್ತೇನೆ ನಾನು. ಎಲ್ರಿಗೂ ಒಳ್ಳೆಯದಾಗಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ಕೊಂಡ್ಬಿಡಿ. ಒಳ್ಳೆಯದಾಗಲಿ. ಜೈ ಹಿಂದ್.